ಗುಡ್ ಮಾರ್ನಿಂಗ್ ನಾನು ಯೂಟ್ಯೂಬ್ ಫ್ಯಾಮ್ಲಿಗೆ. ಬೆಳಗ್ಗೆ ಎದ್ದು ಎಲ್ಲ ಹಸುಗಳ್ನು ನೀರೆಲ್ಲ ಕುಡಿಸ್ಕೊಂಡು ಹಿಡ್ಕೊಂಡು ಹೊರಟೆ ಮೇಯ್ಸೋದಕ್ಕೆ. ಇಲ್ಲಿ ಹೋಗ್ತಾ ಇರೋ ಹೇಮಾವತಿನ ಮಾರಾಕಿದ್ದೀನಿ, ಎಷ್ಟಕ್ಕೆ ಕೊಟ್ಟಿರ್ಬೋದು ಅಂತ ಕಾಮೆಂಟ್ ಮಾಡಿ. ಕೊಡೋಕ್ಕೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಕೊಟ್ಟಿರೋ ಹೆಣ್ಣು ಮಾರಾಕಿರೋ ಹಸು ಮನೆಗೆ ಬರಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಸುಮ್ಮನೆ ಆಗಿದ್ದೀನಿ. ಅದಾದಮೇಲೆ ಎಲ್ಲ ಹಸುಗಳು ನೀಟಾಗಿ ಬಿಟ್ಬಿಟ್ಟೆ. ಸ್ವಲ್ಪ ಹೊತ್ತು ಕೂತ್ಕೊಂಡೆ, ತಂಪಾಗಿ ಗಾಳಿ ಬರ್ತಿತ್ತು. ಹಳ್ಳಿಗಳ ಕಡೆ ತಂಪಾಗಿ ಗಾಳಿ ಬರುತ್ತೆ ಇಲ್ವಾ ಕಾಮೆಂಟ್ ಮಾಡಿಬಿಡಿ. ಇನ್ನು ಪಕ್ಕದಲ್ಲ ನಮ್ಮ ಬೆಳೆ ಇರೋದು ಹೊಲ ಅಂತ ನೋಡ್ಕೊಳಕ್ಕೆ ಬಂದೆ. ಜೋಳ ಬೆಳೆ ಹೆಂಗಿದೆ ಅಂತ 15 ದಿವಸಕ್ಕೆ ಯಾವ ರೀತಿ ಬಂದಿದೆ ಅಂತ. ಇದೆಲ್ಲ ನೋಡ್ಕೊಂಡು ಮತ್ತೆ ಮನೆ ಕಡೆ ಬಂದೆ. ಮನೆ ಕಡೆ ಬಂದು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಇತ್ತು ಅಂತ ತಿಂದಾಕಿದ್ದಾದ್ಮೇಲೆ ನಮ್ಮ ಅಪ್ಪ ಹೇಳ್ತಾರೆ ನಮ್ಮ ಅಮ್ಮನಿಗೋಸ್ಕರ ಅಂತ ಅಲ್ಲೂ ಹೋಗಂತ ಐಸ್ ಕ್ರೀಮ್ ತಂದು ಕೊಟ್ಟಿರೋದು. ನನಗೇನು ಗೊತ್ತು, ನಾನು ತಿಂದ್ಬಿಟ್ಟೆ. ಇನ್ನು ಮತ್ತೆ ಹಸುಗಳನ್ನೆಲ್ಲ ಹಿಡ್ಕೊಂಬಂದು 10:30ಗೆಲ್ಲ ಈ ರೀತಿ ಕಟ್ಟಾಕಿ ಮೇವಾಗದೆ ಪಡ್ಡೆಗಳನ್ನೆಲ್ಲ ಹೊಲ್ದ ಹತ್ರನೇ ನೀಟಾಗಿ ಕಟ್ಟಾಕ್ಬಿಟ್ಟು, ಇವಾಗ ಇದು ಸೆಕೆಂಡ್ ಹಾಕುತ್ತೆ ಕರು, ಮತ್ತೆ ಇದೇ ಫಸ್ಟ್ ಇವಾಗ ಕರು ಹಾಕೋದು ಪಡ್ಡೆ. ಅದು ಮತ್ತೆ ಇದಾದ್ಮೇಲೆ ಅದಾಗುತ್ತೆ. ಅದಾದಮೇಲೆ ಹಸುಗಳ್ನ ಮನೆ ಹತ್ರನೇ ಕಟ್ಟಾಕಿ ಎಲ್ಲ ಹಸುಗಳಿಗೂ ಹೊಟ್ಟೆ ಮೇವಾಗದೆ, ಹಸಿ ಮೇವು ಎಲ್ಲ ಹಸುಗಳಿಗೂ. ಅದಾದ್ಮೇಲೆ 4:15 ಆಗಿತ್ತು ಅಂತ ಹಾಲೆಲ್ಲ ಕರೆದಾಕಿ ಡೈರಿ ಹತ್ರ ಎತ್ಕೊಂಬಂದು ಹಾಕ್ದೆ. ಎಷ್ಟಾಕಿರ್ಬೋದು ಅಂತ ಕಾಮೆಂಟ್ ಮಾಡಿ. ಇವತ್ತಿನ ಸಮಾಚಾರ ಇಷ್ಟೇ. ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.